ನನ್ನ ಮೊಮ್ಮಗ ಭಾರಿ ಅದನ. ನನಗೆ ಇನ್ನೊಂದು ಸತಿ ನೋಡ್ಬೇಕಂತ ಅನ್ಸಾಕತ್ಬಿಡತಿ ನನ್ನ ಮೊಮ್ಮಗನ. ನನ್ನ ಮೊಮ್ಮಗ ಮಾತ್ರ ಆ ಬಾಳಿ ತೋಟ ಅವಂಗ ಹಚ್ಚುದು. ಭಾರಿ ಅದನ, ವಿಲಿ ವಿಲಿ ಇದ್ದಂಗೆ ಅದನ. ಗಂಗಾಗಿ ಹೇಳ್ತೀನಿ ಇನ್ನೊಮ್ಮೆ ನನ್ನ ಮೊಮ್ಮಗನ ನೋಡಕ್ಕೆ ಕರ್ಕೊಂಡು ಹೋಗುವ ಅಂತೇಳಿ. ಅಂತಾರ ಮನ್ಯಾಗ ನನ್ನ ಮೊಮ್ಮಗ ಬಿಳಿ ಅದನ. ಬೇಡ ಬೇಡ, ಅವ ಒಂದಿಟ್ಟು ತಿಂದು ಉಂಡು ಆಡುವಂಗಾಗಲಿ, ಬಡ ಬಡ ಕರ್ಕೊಂಬಂದ್ಬಿಡ್ತೀನಿ ಅವನ್ನ. ಇಲ್ಲೇ ಸಾಕಿ ಇಲ್ಲೇ ಇಟ್ಕೊಂಡ್ಬಿಡ್ತೀನಿ. ನಮ್ಮ ಗೌಡ್ರು ಮೊಮ್ಮಗನ ನೋಡಿ ಬಂದಾರ ಬರೀ ಮೊಮ್ಮಗನ ಗುಂಗ್ನ್ಯಾಗ ಅದಾರ. ನಾನು ತುಡುಗಿಲಿ ನೋಡಿ ಬಂದ್ರು ಹೋಗಿ. ಯಾಕ ನಡಿ ಹೋಗುನು ಇಬ್ರು ನೋಡ್ಕೊಂಬರೋನು ಅಂತ ಅನ್ಬೇಕಿಲ್ಲ. ಮತ್ತು ಇವ್ರದ್ದು ಹಸ್ತು ಕಡಿಮೆ ಆದ್ರೆ ಎಷ್ಟು ಖುಷಿಯಿಂದ ಅದಾರ ನೋಡಿ ನಮ್ಮ ಗೌಡ್ರು. ಗೌಡ್ರೆ ಗೌಡ್ರೆ ಚಾಟೋರಿ ಒಂದಿವ್ಸ ಹಾಡು ಮಾಡ್ತೀನಿ. ಹಾಲು ಕುಡಿಸ್ಬೇಕಂತ ಮಕ್ಕಳಿಗೆ ಭಾರಿ ಚಲೋ ಅಂತ. ನನ್ನ ಮೊಮ್ಮಗನ ಹೆಗಲ ಮ್ಯಾಗ ಕುಂದರ್ಸ್ಕೊಂಡು ಇಡೀ ಊರ ಸುತ್ತಾಸ್ಕೊಂಡ್ಬರ್ತೀನಿ. ಅಯ್ಯ ಶಿವನ ಮುಂದಕ್ಕೆ ನಿಂತ್ಕೊಂಡು ಗೌಡ್ರ ಗೌಡ್ರ ಅನ್ನಕತ್ತೀನಿ. ಯಾ ಲೋಕದಾಗ ಅದಾನ ಗೌಡ, ನಮ್ಮ ಗೌಡ. ಅರೇ ಗೌಡ್ರ ಏನು ಅಡ್ರ ಅಂತೀಯಲ್ಲ ಮುಂಜಾನೆ ಹೊತ್ತ. ಅಯ್ಯ ಶಿವನ ಆಗಿಲಿಂದ ಗೌಡ್ರ ಗೌಡ್ರ ಅಂತೇಳಿ ಬಾಯಿ ಬಡ್ಕೊಳಕತ್ತೀನಿ. ಒಂದಿಟ್ಟು ಹೊಳ್ ನೋಡ್ಲಿಲ್ಲ. ಈ ಜೋರಾಗ ಒಂದಿಟ್ಟು ಕರೆದಿದ್ದಕ್ಕೆ ಹಿಂಗೆಲ್ಲ ಅಂತೀರೇನು? ಯಾ ಲೋಕದಾಗ ಮುನಿಗಿರಿ? ಯಾಕೋ 2 ದಿನದ ಗೊತ್ತಾತ ನೀ ಯಾಕ ಹೋಗ್ಯಾವ. ಏನು ಸಮಾಚಾರ? ಹಂಗೇನಿಲ್ಲ, ಇಲ್ಲೇ ಬಿಸಿಲಿತ್ತ, ಎಳೆ ಬಿಸಿಲಿಗೆ ಮೈ ಕಾಸ್ಕೋಬೇಕಂತೇಳಿ ಬಂದು ಕುಂತಿದ್ದೆ. ಏನೋ ಒಂದು ವಿಚಾರ ಮಾಡಕತ್ತಿದ್ದೆ. ನಿಮ್ಗೆ ಯಾಕೆ ಬೇಕಾವೆಲ್ಲ ಹೆಣ್ಮಕ್ಳಿಗೆ? ತಾತ ಚಾ ಕೊಡು, ನಿಂದೇನೈತೆ ಕೆಲಸ ಮಾಡ್ಕೊ ಹೋಗಿ. ಯಾಕನ ಸಂಶಯನ ಬರೆಯಕತ್ತತಿ, ಮತ್ತು ಹಾಗೆ ಬೇರೆ ಬೇರೆ ಯಾವ್ದು ಒಂದು ನೋಡು. ನೋಡಿದ್ರು ಅದ ಸಂಶಯ. ನಿನ್ನ ಬಿಟ್ಟು ನಾ ಯಾರನ್ನೂ ಕಣ್ಣು ಎತ್ತಿ ನೋಡಂಗಿಲ್ಲ ಪಾರು. ಕಣ್ಣು ಎತ್ತಿ ನೋಡಿದ್ನಿ ಅಂದ್ರೆ ಕಣ್ಣು ಸುಟ್ಟೋಕೋ. ನಾನು ಒಂದಿಟ್ಟು ಅರ್ಥ ಮಾಡ್ಕೋ. ಅರ್ಥ ಮಾಡ್ಕೊಂತೀನಿ ಬರ್ರಿ. ಇಲ್ಲೇ ಮುಂದೆ ನಿಂತ್ಕೊಂಡು ರೀ ಅಂತೀನಿ, ಒಟ್ಟ ಓನ ಅನ್ನವಲ್ರಿ. ಯಾವುದೋ ಒಂದು ಲೋಕದ ಮುಳುಗಿರ್ತೀರಿ. ಏನೋ ಒಂದು ಗದ್ಲಾಟ ಇದ್ದಂಗೆ ಐತಿ, ಗೊತ್ತಾಗಬೇಕು. ಹಿಂದೆಗಡೆ ಸೈತ್ ನಿಮ್ದು ವಾಲ್ಗ. ನನಗೆ ಸ್ವಾತಂತ್ರ್ಯನ ಇಲ್ಲಂಗೈತಿ. ಖುಷಿಯಿಂದ ಇರ್ಬೇಕಂದ್ರೂ ನೀನು ಪರ್ಮಿಷನ್ ಕೇಳ್ಬೇಕು. ನಾನು ಹೆಂಗೆ ನೆಮ್ಮದಿಯಿಂದ ಇಲ್ಲಿ ಬಂದು ಮೈ ಕಾಸ್ಕೊಳಕತ್ತೀನಿ, ಅದಕ್ಕೂ ಬಿಡವಲ್ಲಿ ನೋಡು. ಹೋಗೋ ಮುಂಜಾಳೆ ಹೋಗ. ಈ ಅಂಥ ಪರಿಸ್ಥಿತಿ ಬಂತು ಮಲ್ಲನಗೌಡ ನಿನಗೆ. ಏಂತಿ ಕೈಯಾಗ ಸಿಕ್ಕು ಒದ್ದಾಡಕತ್ತೀವಲ್ಲೋ, ವಿಲಿ 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 ಒದ್ದಾಡಕತ್ಬಿಟ್ಟಿನಿ ನಾನು. ನೀರ್ನಾಗಿನ ಮೀನಾ ತೆಗೆದು ಹೊರಗೆ ಹೋಗೋದ್ರಿ ಹೆಂಗೆ ವಿಲಿ ವಿಲಿ ಇಲ್ಲಿ ಒದ್ದಾಡತ್ತಲ್ಲ, ಹಂಗತಿ ಒದ್ದಾಡಕತ್ತೀನಿ ನೋಡು. ಹಂಗತಿ ಮಾಡಕತ್ತೀನಿ ನೋಡು ಪಾರು ನಿನಗೆ. ನನಗೆ ಇವತ್ತು ಹೊಲಕ್ಕೆ ಹೋಗಿ ಅವನ್ನ ಮಾನ್ಕಾಯಿ ಹರಿಸ್ರಿ, ಉಪ್ಪಿನಕಾಯಿ ಹಾಕ್ಬೇಕು. ಪಾಡಿ ಬಿದ್ದಿಂದ ಹರಿಸೋದನ ಏನು ಕತಿ? ಅವು ಹಣ್ಣನ್ನ ಆಗಕ್ಕೆ ಬಂದಾಗ ಅವು ಉಪ್ಪಿನಕಾಯಿ ಚಲೋ ಆಗಂಗಿಲ್ಲ, ತಡೆಯಂಗಿಲ್ಲ. ಲಗುನ ಹರಿಸ್ಕೊಂಬರ್ರಿ. ಇವತ್ತು ಉಪ್ಪಿನಕಾಯಿ ಹಾಕ್ತೀನಿ. ಮತ್ತು ಊಟದಾಗ ಉಪ್ಪಿನಕಾಯಿ ಇರ್ಲಿಕ್ಕಂದ್ರೆ ಉಪ್ಪಿನಕಾಯಿ ಖಾಲಿ ಏನು ಅಂತ ಕೇಳ್ತೀರಿ. ಊಟದಾಗ ಉಪ್ಪಿನಕಾಯಿ ಬೇಕಾ ನಿಮಗೆ? ಆತ. ಅವು ಉಪ್ಪಿನಕಾಯಿಗೆ ಏನೇನು ಬೇಕು ನೀನು ತಯಾರಿ ಮಾಡ್ಕೊ, ಇವತ್ತು ತೊಗೊಂಬರ್ತೀನಿ ಅಂತ. ನಮಸ್ಕಾರ ರೀ ಗೌಡ್ರ. ತಾವೇನು ಇಲ್ಲಿವರೆಗೂ ಬಂದ್ಬಿಟ್ಟಿರಿ? ಇಷ್ಟು ವರ್ಷದ ಮ್ಯಾಗ ಈಗ ನೆನಪಾದ್ನೇನ್ರಿ ನಾನು? ಕೆಲ್ಸದ ಗದ್ದಲ್ದಾಗ ನನಗೂ ಆಗಿದ್ದೇ ಇಲ್ಲಪ್ಪ. ಈ ಬಡವನಿಂದ ಏನು ಸಹಾಯ ಆಗ್ಬೇಕಿತ್ತು ರೀ ರಾಘು ಗೌಡ್ರ? ಒಂದು ಸ್ವಲ್ಪ ರೊಕ್ಕ ಬೇಕಾಗಿದ್ದು, ನಾ ಮತ್ತೆ ಕೊಡ್ತೀನಿ ಅಂತ ನಿನಗೆ. ನಗಚಾಟಿಕೆ ಮಾಡಕತ್ತೀರೇನ್ರಿ ಗೌಡ್ರ? ಅಲ್ಲ, ನೀವು ಇಡೀ ಊರಿಗೆ ಜಮೀನ್ದಾರು, ನಿಮ್ಮಂಥವ್ರು ನಮ್ಮನ್ನ ರೊಕ್ಕ ಕೇಳೋದ? ಏನು ಬೇಕಂತ ಕೇಳಕತ್ತೀರಿ ಹೆಂಗೆ? ಇಲ್ಲಿ ಹೋಗ್ರಿ ಅಂದ್ರೆ ನನಗೆ ಅರ್ಜೆಂಟಾಗಿ ರೊಕ್ಕ ಬೇಕಾಗ್ಯವು, ಕೊಡು. ನಾ ಮತ್ತೆ ನಿನಗೆ ಮುಂದಿನ ತಿಂಗಳು ಕೊಡ್ತೀನಿ ಅಂತ. ಹಾಗ್ರಿ ಗೌಡ್ರ? ನಮ್ಗೆ ನಗಚಾಟಿಕೆ ಮಾಡಕತ್ತೀರಿ ಹೆಂಗೆ? ಸುಮ್ಮನೆ ಇದು ಮಾಡ್ಬೇಡ್ರಿ. ನಿಮ್ಮಂಥವ್ರಿಗೆ ರೊಕ್ಕ ಕೊಡುವಷ್ಟು ಇನ್ನೂ ನಾ ಬೆಳೆದಿಲ್ರಿ ಗೌಡ್ರ. ಸುಮ್ಮನೆ ನಗಚಾಟಿಕೆ ಮಾಡಬೇಡ್ರಿ ನೀವು. ನಗಚಾಟಿಗೆ ಎಲ್ಲ ಅನ್ನಕತ್ತೀನಿ, ಆದ್ರೂ ನೀ ಹಿಂಗತಿ ಅನ್ನಕತ್ತೀವಲ್ಲೋ ಮರೆ. ಒಂದು ಸ್ವಲ್ಪ ರೊಕ್ಕ ಕೊಡು, ಅರ್ಜೆಂಟ್ ಐತಿ ನನಗೆ. 10 ಹಳ್ಳಿಗೆ ಜಮೀನ್ದಾರನ ಮಗ. ಇವ ನನ್ನ ರೊಕ್ಕ ಕೇಳಕತ್ತಾನಂದ್ರೆ ಇಲ್ಲಿ ಬೂಕಿನ ಆದಂಗೆ ಅದಾನ. ಅದರ ಬೇರೆ ಮನೆ ಬಿಟ್ಟು ಬಂದಿದ್ದ. ನಾಕಿ ಯಾವಕ್ಕಿ ಕೂಡಿದ್ದ, ಎಲ್ಲಿಕಿ ಚೊಂಬ ಕೊಟ್ಟಂಗೆ ಅದಾಳ. ಇವನ ಹತ್ತಿರ ಏನೂ ಇದ್ದಂಗಿಲ್ಲ. ನಾ ಈಗ ರೊಕ್ಕ ಕೊಟ್ಟನೆ ಅಂದ್ರೆ ಮಂಗ ಆಗ್ಬಿಡ್ತಾರೆ. ಯಾಕಪ್ಪ ಬೇಕು ಇಲ್ಲ ಅಂತೇಳಿ ಸಾಗ ಹಾಕೋದು ಬೇಸಿ. ಏನು ಮೀನಾಮೇಷ ಎಣ್ಸಾಕತ್ತಿಯಲ್ಲ, ರೊಕ್ಕ ಕೊಡ್ತೀನಿ, ನಿನ್ನ ರೊಕ್ಕ ಎಲ್ಲರೂ ಹೊಕ್ಕವನ? ಹಂಗ್ಯಾಕೆ ಮಾಡ್ತೀವೋ ಮರ್ಯ? ನಾನು ನಗಚಾಟಿಗೆ ಕೇಳಕತ್ತಾರಂತ ಮಾಡಿದ್ನೆ. ಗೌಡ್ರ ಏನೂ ತಿಳ್ಕೊಬೇಡ್ರಿ. ಮುಂಜಾನೆ ಅವ ಸಂಗಪ್ಪ ಬಂದಿದ್ದ, ಅವಂಗ ಅರ್ಜೆಂಟಾಗಿ ಬೇಕಾಗಿದ್ದು ಅಂತ ಬಡ ಬಡ ಇಸ್ಕೊಂಡು ಹೋಗ್ಬಿಟ್ಟ, ಕೊಟ್ಟುಬಿಟ್ಟೆ ನಾನು. ನಾವು ಏನು ಇದ್ದಿದ್ರಾಗ ಒಂದು ಸ್ವಲ್ಪ ಬಡ್ಡಿ ಕೊಡ್ಕೊಂತ ಅಡ್ಡಾಡ್ತಿದ್ದೆ ನಾನು. ಮುಂಜಾನೆ ತಿಸ್ಕೊಂಡು ಹೋಗ್ಬಿಟ್ಟು ನೋಡ್ರಿ. ಅಯ್ಯೋ ಏನು ಮಾಡಲಿ, ಇವತ್ತು ಊಟಕ್ಕೆ ಸತಿಕರ ರೊಕ್ಕ ಇಲ್ಲಂಗೆ ಆಗ್ಬಿಟ್ಟತಿ. ಎಂಥ ಪರಿಸ್ಥಿತಿ ಬಂತಪ್ಪ ದೇವ್ರೇ ನನಗೆ. ಯಾರನ್ನು ಕೇಳಿದ್ರು ರೊಕ್ಕನೇ ಇಲ್ಲ ಅಂತಾರೆ. ಈಗ ಮನೆಗೆ ಹೋಗೋಕ್ಕೂ ಮುಖ ಇಲ್ಲ ನನಗೆ. ಏನು ಮಾಡಲಿ ನಾನು? ಸರಿ ಗೌಡ್ರ, ನಮ್ಮದು ಒಂದಿಟ್ಟು ಅರ್ಜೆಂಟ್ ಕೆಲಸ ಇತ್ತು ರೀ, ಬರ್ತೀನಿ ರೀ.
ಬಂಗಾರದಂತ ಹೆಂಡತಿ ಮನ್ಯಾಗ ಇಟ್ಕೊಂಡು ಇನ್ನೊಂಬಿಕ್ಕಿ ಹಿಂದೆ ಅಡ್ಡಾಡಿದ ಆಕಿ ಎಲ್ಲ ರೊಕ್ಕ ಇಸ್ಕೊಂಡು ಖಾಲಿ ಕಿಸೆ ಮಾಡಿ ಒಗದಾಳೆ ಅವನ್ನ ಬರೋಬ್ಬರಿ ಆಗೈತಿ. ಇಂಥವ್ರಿಗೆ ಹಿಂಗೆ ಆಗ್ಬೇಕು. ಹೆಂಡ್ರಿಗೆ ಮೋಸ ಮಾಡಿದ್ರೆ ಹಿಂಗಾಗೋದು ನೋಡು. ನೀ ಇಲ್ಲಿ ಯಾಕೆ ಬರಕ್ಕೆ ಹೋದಿ? ನಾನು ಅಲ್ಲಿ ಬರ್ತೇನೆ ಅಂತ ಹೇಗೆ ನಿಲ್ಲ? ಒಂದಿಟ್ಟು ಪುರ್ಸತ್ತಿಲ್ಲ ನಿನಗೆ? ಆ ದಾರಿ ಕಾದ್ನೆ ಲಕ್ಷ್ಮಿ, ನೀ ಬರಲೇ ಇಲ್ಲ, ಅದಕ್ಕೆ ನಾನು ಬಂದ್ಬಿಟ್ಟೆ. ನನ್ನ ಪರಿಸ್ಥಿತಿ ಇಲ್ಲಿ ಹೆಂಗೈತಿ ಗೊತ್ತನ? ನಮ್ಮ ಮೊಯ್ನಿ ಈಗ ಒಂದು ಈಟು ಮಕ್ಕೊಂಡ್ಲ, ಅದಕ್ಕೆ ನಾನು ಆಕೆ ಮಕ್ಕೊಂಡಿಂದ ಬರ್ಬೇಕಂತ ನಾನು ಅನ್ಕೊಂಡೆ. ಅಷ್ಟರೊಳಗೆ ನೀ ಇಲ್ಲಿ ಬಂದುಬಿಟ್ಟು. ಏನೂ ಆಗಲಿಲ್ಲ ಬಿಡ ಲಕ್ಷ್ಮಿ, ನನಗೆ ನೀನು ನೋಡೋ ಆಸೆ. ಏನು ಮಾಡೋದು, ಇನ್ನೂ ಎಷ್ಟು ದಿನ ಅಂತ ಹಿಂಗೆ ಇರೋದು? ನೀವು ಸುಮ್ಮನೆ ಓಡಿ ಹೋಗಿ ಲಗ್ನ ಆಗೋದು ನಡಿ. ಹುಡುಗ ಮದುವೆ ಆಗ್ಬೇಕಾ? ನಮ್ಮನ್ನು ಗೊತ್ತಾತ, ನಮ್ಮನ್ನು ಬಡ್ದ ಬಿಡ್ತಾನ. ನಮ್ಮವ್ವ ನನ್ನ ಉರ್ಲ ಹಾಕ್ಕಾಳ. ಓಡಿ ಹೋಗೋದಂದ್ರೆ ಎಲ್ಲರಿಗೆ ಹೇಳಿ ಹೋಗೋದಲ್ಲ. ಎಷ್ಟು ದಿನ ಅಂತ ನಿಂದು ಓದೋದು ಮುಗಿಯೋರೊಳಗೆ ನಾ ಮುದುಕಾಗಿ ಹೋಗ್ತೀನಿ. ಇನ್ನು ನಾನು ನಿನ್ನ ಬಿಟ್ಟಿರೋಕ್ಕಾಗಿಲ್ಲ ಲಕ್ಷ್ಮಿ ನನಗೆ. ಅದಕ್ಕೆ ಬಡ ಬಡ ಲಗ್ನ ಮಾಡ್ಕೊಂಬಿಡೋಣ. ಯೋಚನೆ ಮಾಡ್ತೀನಿ. ಇನ್ನೂ ಯೋಚನೆ ಮಾಡ್ತೀನಿ ಅಂತೀಯಲ್ಲ, ಇವತ್ತು ಹೋಗ್ಬಿಡೋಣ. ಇವ ನಮ್ಮ ಊರವ ಆ ಸಂಗೀತರನ್ನಲ್ಲ, ಇವನು ಲೇ ನಮ್ಮ ತಂಗಿ ಮ್ಯಾಗ ಕಣ್ಣು ಹಾಕಿ ಅನ್ಲಿ ಇವತ್ತೈತಿ ಅಂತ. ಇವತ್ತು ಮಾತ್ರ ನೀನು ಉಳ್ಸಂಗಿಲ್ಲ ಮಗನ. ಇಲ್ಲಿ ಬೇಡ, ಮತ್ತು ಯಾರ ನೋಡಿದ್ರೆ ಏನು ಅನ್ಕೊಳಕಿಲ್ಲ. ನೀನು ಅಲ್ಲಿ ಹೋಗು, ನಾನು ಬರ್ತೀನಂತ. ನಿಮ್ಮ ಅಣ್ಣನ ಬರಂಗಿಲ್ಲ, ಯಾಕೆ ಇಲ್ಲಿ ಕೆಡಿಸ್ಕೊತಿ? ಇರಲಿ ಬಿಡು, ಇಲ್ಲೇ ಮಾತಾಡೋಣಂತ. ಲೇ ಪರಿಕ್ಯ, ಎಷ್ಟರ ಸೊಕ್ಕ ಐತ್ಲೇ ನಿನಗೆ? ಊರಾಗಿದ್ದ ನಮ್ಮ ತಂಗಿ ನೋಡಕ್ಕೆ ಬಂದಿ ಅಲ್ಲೇ ಮಗನ? ಬಿಡು ಬಿಡು ನಾವ್ನ. ನನ್ನೇ ಕುಡಿತಿ? ನನ್ನ ಹೊಡಿಯೋ ಅಧಿಕಾರ ಏನೈತಿ ನಿನಗೆ? ಬಾಯಿ ಮುಚ್ಚಿ ಲಕ್ಷ್ಮಿ, ನಡಿ ಒಳಗ. ಇಲ್ಲ, ನನಗೆ ಇವ್ನು ಕಂಡ್ರೆ ಇಷ್ಟ. ಇವ್ನು ಕೂಡ ನಾನು ಮದುವೆ ಹಾಕ್ತೀನಿ. ಅದನ್ನು ಕೇಳಕ್ಕೆ ನೀ ಯಾರು? ನನ್ನ ಮದುವೆ ಆಗೋವನ್ನ ನೀನು ಹೊಡಿಬೇಡ ನೋಡು. ಲಕ್ಷ್ಮಿ ಹೊಡ್ಸ್ಕೊಂತ ಇನ್ನೊಂದು ಕೊಡ್ತೀನಿ. ಯಾಕ? ಎದಕ್ಕೆ ಕುಡಿತೀನಿ ನಾನು? ಯಾಕ? ನನಗೆ ಇಷ್ಟ ಬಂದವ್ರನ್ನ ನನಗೆ ಮದುವೆ ಮಾಡ್ಕೊಳೋ ಅಧಿಕಾರ ಇಲ್ಲ ನನಗೆ? ನೀನು ಹಿಂದೆಗಡೆ ನೋಡ್ಕೊತೀನಿ. ಮೊದ್ಲೇಕೆ ಈ ಮಗಗೆ ತೊಗೊತೀನಿ. ಸಣ್ಣ ಹುಡುಗಿಕಿ ಇದ್ದದ್ದೊಂದು ಇಲ್ಲದೊಂದು ತಲೆ ತುಂಬಿಸಿ ನಾಟಕ ಆಡಕತ್ತಿ ಏನ್ಲೇ? ನಮ್ಮ ತಂಗಿ ಜೀವನ ಹಾಳು ಮಾಡಕತ್ತಿ ಏನ್ಲೇ ಮಗನ? ನಾನೇನು ನಿಮ್ಮ ತಂಗಿ ಜೀವನ ಹಾಳು ಮಾಡಕತ್ತಿಲ್ಲ. ನಾನು ಹಿಂದೆ ಆಕೆ ಬಂದಾಳ, ಆಕೆ ಹಿಂದೆ ನಾ ಬಂದಿಲ್ಲ. ಕೇಳ್ಬೇಕಂದ್ರೆ ನಿಮ್ಮ ತಂಗಿನ. ನನಗೆ ಯಾಕೋ ಇಷ್ಟು ಮಾತಾಡ್ತಿ? ನಿಮ್ಮ ತಂಗಿನ ಹದ್ದು ಬಸ್ನಾಗ ಇಟ್ಕೋ, ನನಗೆ ಹೇಳಕ್ಕೆ ಬಂದ ನೀವ. ಹೋಗ್ಲೇ ಮಗನ, ಇವತ್ತು ಬಿಡಂಗಿಲ್ಲ ನಿನ್ನ. ಎಷ್ಟರ ತಿಂಡಿ ಐತ್ಲೆ ಮಗ ನಿನಗೆ? ಅಲ್ಲಿಂದ ಇಲ್ಲಿಗೆ ನೋಡಕ್ಕೆ ಬಂದಿಯ ಅಲ್ಲೇ? ಮತ್ತು ನಮ್ಮ ತಂಗಿ ಮ್ಯಾಗನ ಗೂಬೆ ಕುಡಿಸ್ತೀಯ ಮಗನ? ಮೊದ್ಲೇಕ ನಿಮ್ಮ ತಂಗಿ ಹೇಳ್ಕೊಳು, ಆಕೆ ಇನ್ನು ಹದ್ದು ಬಸ್ನಾಗ ಇಟ್ಕೋ. ನನಗೇನು ಹೇಳಕ್ಕೆ ಬಂದೀವ ಮಗನ? ಬಂದುಬಿಟ್ಟ ಹೇಳಕ್ಕೆ. ಮೊದ್ಲೇಕ ನಿಮ್ಮ ತಂಗಿನ ನಾನು ಇಷ್ಟಪಟ್ಟಿರೋದು. ಕೇಳು, ಇಲ್ಲೇ ನಿಂತ ನೋಡಿ ಕೇಳು. ಯಾರು ಫಸ್ಟು ಲವ್ ಮಾಡ್ತೀನಿ ಅಂತ ಹೇಳಿದ್ರು ಕೇಳು. ಹೌದಣ್ಣ, ನನಗೆ ಉಣ್ಕೊಂಡ್ರೆ ಇಷ್ಟ. ಪಾಪ ಚಲೋ ಅದನ. ನಾನೇ ಅವ್ನು ಪ್ರೀತಿ ಮಾಡ್ತೀನಿ ಅಂತೇಳಿ ಅವ್ನ ಹಿಂದೆ ಬೆನ್ನು ಹತ್ತಿರೋದು. ಅವ್ನಿಗೇನಾರ ಮಾಡಿದೆ ಅಂದ್ರೆ ನಾ ಸುಮ್ಮಿರಂಗಿಲ್ಲ ನೋಡೋಣ. ಮುಚ್ಚು ಬಾಯ್, ನಡಿ ಒಳಗೆ. ಅವು ಎದಕ್ಕೆ ಇಲ್ಲಿ ಕರ್ಕೊಂಬಂದ್ಬಿಟ್ಲ ಅಂತ ಈಗ ಗೊತ್ತಾತು ನನಗೆ. ನಡಿ ಒಳಗೆ ನಡಿ. ನೀನು ಸಣ್ಣಕ್ಕೆ ಅನ್ಕೊಂಡಿದ್ದೆ. ನೀ ಭಾಳ ದೊಡ್ಡಕೇಗಿ. ನಡಿ ಒಳಗೆ. ಇಲ್ಲೇ ಮಗನ, ಇಲ್ಲಿ ಆಸ್ಪಾಸ್ ನೀ ಏನಾದರೂ ಇಲ್ಲಿ ಕಂಡೆ ಅಂದ್ರೆ ನೀನು ಸುಮ್ಬಿಡಂಗಿಲ್ಲ. ನಡಿ ನಡಿ ಮಗನ. ಪ್ರಕಾಶ, ನೀನು ಮಾತಾಡ್ಬಿಡಕ್ಕೆ ಹೋಗು. ನನ್ನ ಬಡದಲ್ಲೇ ಮಗನ ನೋಡ್ಕೊತೀನಿ ಒಂದು ಕೈ ನಿನ್ನ. ನಿನಗೇನಾದರೂ ಬುದ್ಧಿ ಇದ್ದೈತೇನ? ಹೋಗಿ ಹೋಗಿ ಅಂಥ ಪೊರ್ಕಿನ ಲವ್ ಮಾಡಿಯ? ಇಡೀ ಊರಿಗೆ ಹೊತ್ತಾಳದ ನನ್ನ ಮಗ. ಎಲ್ಲರೂ ಸುಳ್ಳು ಹೇಳ್ತಾರ. ಅವ ಭಾಳ ಚಲೋ ಅದನ ನೋಡು. ಓದು ವಯಸ್ಸಿನಾಗ ಇದೆಲ್ಲ ಮಾಡಬಾರ್ದು. ಸರಿ ಅಲ್ಲ ನೋಡು, ಇನ್ನೂ ಸಣ್ಣಕ್ಕಿದ್ದೀನಿ ನೀನು. ನಿನ್ಗೆ ಇದೆಲ್ಲ ಗೊತ್ತಾಗಲ್ಲ. ಅವ ಭಾಳ ಸುಮಾರದನ. ನಾ ಏನು ಸಣ್ಣ ಪಾಪು ಅಲ್ಲ, ನಾ ಏನು ತೊಟ್ಟಲ್ದನ್ನು ಕೂಸಲ್ಲ. ನನಗೂ ಗೊತ್ತಾಗುತ್ತೆ. ನಾನು ಮದುವೆ ಅಂತ ಆದ್ರೆ ಅವನ್ನ ಆಗೋದು. ನಾನು ಓದ್ಬೇಕೋ ಬಿಡ್ಬೇಕೋ ಅಂತೇಳಿ ನಾನು ವಿಚಾರ ಮಾಡಬೇಕು. ಆದರೆ ನೀ ಏನು ಕೇಳ್ತಿ? ನಿನಗೀಗ ಸಮಾಧಾನ ಆಗ್ತಿಲ್ಲ? ಏನಾಯ್ತು ಲಕ್ಷ್ಮಿ? ಪಾಪ ಇವ್ರಿಗೇನು ಗೊತ್ತೇ ಇಲ್ಲ, ಮಾಡೋದೆಲ್ಲ ಮಾಡಿಬಿಟ್ಟು ಮತ್ತೆ ಏನಾತಂತ ಕೇಳಕ್ಕೆ ಬಂದಾರ. ನೋಡಿ ಹೆಂಗೆ ಮಾತಾಡ್ತಾಳೆ ಆಕಿ. ಒಂದು ಈಟರ ಹಿರಿಯರು ಅನ್ನೋ ಕಿರಿಯರು ಅನ್ನೋದೈತೆ. ಈಟದಳ ಇಷ್ಟೆಲ್ಲ ಮಾತಾಡ್ತಾಳೆ. ನೀವು ಅಷ್ಟು ಸಮಾಧಾನ ಮಾಡ್ಕೊಡ್ರಿ. ಮಳ್ಳು ವಯಸ್ಸಕ್ಕಿದ್ದು ನಿಮ್ಗೆ ಹೇಳಿದ್ದೆ ನಾನು, ನೋಡಿ ಸುಮ್ಮನೆ ಇರ್ರಿ ಅಂತೇಳಿ. ನೀವು ಹುತ್ತು ಹತ್ತಂತೆ ಎವಿಸ್ಬಿಟ್ಟು ಹೋದಿಲ್ಲ, ಅದು ಉರಿ ಬೆಂಕಿಗೆ ತುಪ್ಪ ಸುಡ್ದಂಗೆ ಆಯ್ತು. ಮನೆಯಾಗ ಕುಂತ್ಕೊಂಡು ಮಾತಾಡಕ್ಕೆ ಬರ್ತಿದ್ದಿಲ್ಲ, ಏನು ಎತ್ತ ಅಂತೇಳಿ ವಿಚಾರ ಮಾಡಕ್ಕೆ ಬರ್ತಿದ್ದಿಲ್ಲ. ಪಿರಿ ಹೋಗಿ ಜಗಳ ಮಾಡ್ಕೊಂಡ್ಬಿಟ್ರೆ ನಾ ಹುಡುಗನ ಕೂಡ. ಅದನ್ನೆಲ್ಲ ಕಣ್ಣಿಲ್ಲ ನೋಡಿ ಸುಮ್ಮಿರ್ಬೇಕಾ? ನನಗೆ ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಒಂದು 4 ಬಿಗಿದು ಕಳ್ಸಿ ನೋಡು ಅವ್ಗೆ. ಭಾಳ ಶಾನೆ ಅದಿರಿ ತಗೋರಿ. ಆಕಿಗೂ ಒಂದು 2 ಕೊಟ್ಟಿನಿ ಲಕ್ಷ್ಮಿಗೆ. ಭಾಳ ಶಾನೆ ಅದಿರಿ ತಗೋರಿ. ವಯಸ್ಸಿಗೆ ಬಂದೈತೆ ಹುಡುಗಿ. ಬೇದು ಬಡ್ದು ಬುದ್ಧಿ ಹೇಳ್ತಾರನ. ಇಂಥ ವಿಷಯದಾಗ ದುಡುಕ್ಬಾರ್ದ್ರಿ, ಕುಂದಿರಿಸಿ ತಿಳುವಳಿಕೆ ಹೇಳ್ಬೇಕು. ಅದು ಬಿಟ್ಟು ನಿಮಗಂಕರು ಯಾವಾಗಲೂ ಮುಗಿನ ತುದಿ ಮ್ಯಾಗನ ಸಿಟ್ಟು. ಅದು ಬಿಟ್ಟು ಪಿರಿ ಬಡ್ದು ಕಳಿಸ್ಬಿಟ್ರಿ. ನಿಮ್ಗೆ ಏನಾಗುತ್ತೋ ಏನು ಕತಿನೋ. ಅತ್ತೆ ಅದಕ್ಕೆ ನಿಮ್ಮ ಮುಂದೆ ಯಾವ ವಿಚಾರನೂ ಹೇಳಿಲ್ಲ ಅನಿಸ್ತತಿ. ನೀವು ಹಿಂಗತಿ ಮಾಡ್ತೀರಂತ ಅನ್ಕೊಂಡ. ಇನ್ನೇನಾಗುತ್ತೋ ಏನೋ. ಏನಾರ ಯಾಕಾಗಲ್ದ ಕಳ ನೋಡ್ತೀನಂತ. ಇದನ್ನು ಹಿಂಗೆ ಬಿಟ್ರನ ಇದು ಭಾಳ ಅತಿರೇಕಕ್ಕೆ ಹೋಗುತ್ತೆ. ಇದಕ್ಕೊಂದು ದಾರಿ ಮಾಡ್ಬೇಕು. ಇವತ್ತು ಅಪ್ಪ ಅವ್ಗೆ ಬಾ ಅಂತ ಫೋನ್ ಹಚ್ತೀನಿ. ಕುಂದ್ರಿಸಿ ಎಲ್ಲ ಹೇಳಿದ್ವಿ ಅಂದ್ರೆ ತಾನ ಬುದ್ಧಿ ಬರ್ತಾಳೆ. ಇಲ್ಲಿ ನಮ್ಮ ಹತ್ರನೂ ಇಟ್ಕೊಳೋದು ಬೇಡ, ಅಲ್ಲಿ ಊರಾಗೂ ಬೇಡ. ಎಲ್ಲಾರ ಹಾಸ್ಟೆಲ್ಗೆ ಹಾಕ್ಬಿಡೋಣ ಅಂತಿಕಿನ.